ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತೀನಿ. ಆ್ಯಂಡ್ ಇದು ಬಂದುಬಿಟ್ಟು ಯುಗಾದಿ ಹಬ್ಬದ ನೆಕ್ಸ್ಟ್ ಡೇದು ವ್ಲಾಗು. ಹಬ್ಬದ ದಿನದ್ದು ನನಗೆ ವ್ಲಾಗ್ನ ಅಪ್ಡೇಟ್ ಮಾಡಲಿಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ನಮಗೆ ಎಲ್ಲ ಚಂದ್ರ ಕಾಣಿಸ್ತಲ್ಲ, ಸೊ ಅವತ್ತಿನ ಡೇ ಹೇಗಿತ್ತು ಅಂತ ಹೇಳಿ ಒಂದು ವ್ಲಾಗ್ನ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಬರೋಣ. ಬೆಳಿಗ್ಗೆ ಎದ್ದು ಏನು ತಿಂಡಿ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಸೊ ತರಕಾರಿಗಳೆಲ್ಲ ಇತ್ತು, ಏನು ತರಕಾರಿ ಇದೆ ಅದರಲ್ಲೇ ಸ್ವಲ್ಪ ಪಲಾವ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಕಾಳು ನೆನ್ನೆನೇ ಸ್ವಲ್ಪ ಬಿಡಿಸಿಟ್ಕೊಂಡಿದ್ದೆ. ನೆಕ್ಸ್ಟ್ ಒಂದು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನವಿಲುಕೋಸು ಇದನ್ನು ಅಷ್ಟೇ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೂಕೋಸು ಮತ್ತು ಕ್ಯಾರೆಟ್. ಮನೆಯಲ್ಲಿ ಯಾವ್ದ್ಯಾವ್ದು ವೆಜಿಟೇಬಲ್ಸ್ ಇತ್ತೋ ಅದನ್ನೇ ಯೂಸ್ ಮಾಡಿ ಪಲಾವ್ಗೆ ಒಗ್ಗರಣೆ ಹಾಕಿದೆ. ಸ್ವಲ್ಪ ಮಸಾಲೆನೆಲ್ಲ ಇಲ್ಲಿ ಕಮ್ಮಿ ಬಳಸಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಇರಬೇಕು ಅಂತೇಳಿ ಮೊಸರು ಬಜ್ಜಿ ಮಾಡೋಣ ಅಂತ ಸೈಡಲ್ಲಿ ಬೇಗ ರೆಡಿ ಮಾಡಿಕೊಂಡೆ. ಮೊಸರು ಬಜ್ಜಿನೂ ಫೈನಲಿ ಬೇಗ ರೆಡಿ ಆಯಿತು. ಇನ್ನೇನು ಪಲಾವ್ ಕೂಡ ರೆಡಿ ಆಗಿದೆ. ಓಕೆ, ಇವಾಗ ಸರ್ವ್ ಮಾಡೋಣ. ಚೆನ್ನಾಗಾಗಿದೆ, ಬಿಸಿ ಬಿಸಿ ಇದೆ, ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ. ಪಲಾವೆಲ್ಲ ಬಿಸಿದೇ ತಿನ್ನಬೇಕು, ತಣ್ಣಗಾದ್ಮೇಲೆ ಸ್ವಲ್ಪನೂ ಚೆನ್ನಾಗಾಗಲ್ಲ. ನಾನು ಆದಷ್ಟು ಇಲ್ಲಿ ಹೆಲ್ದಿಯಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಕಮ್ಮಿ ಆಯಿಲ್, ಕಮ್ಮಿ ಮಸಾಲೆ ಮತ್ತು ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಇದೇ ಥರ ನಾವು ಮನೇಲಿ ಮಕ್ಕಳಿಗೆಲ್ಲ ಮಾಡಿಕೊಡ್ಬೇಕು, ಆದಷ್ಟು ಹೆಲ್ದಿ ಫುಡ್ನ ಕೊಡಬೇಕು. ಇವಾಗ ನಾನು ಸರ್ವ್ ಮಾಡ್ತೀನಿ. ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದಾನೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಟೇಸ್ಟ್ ಹೇಗಿದೆ ಅಂತ ಅವನೇ ಹೇಳಬೇಕು ನನಗೆ. ನೆಕ್ಸ್ಟ್ ಮೊಸರು ಬಜ್ಜಿ ಹಾಕ್ತಾಯಿದ್ದೀನಿ. ಸೋನು ತಗೋ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳು, ಆಯಿತಾ? ಓಕೆನಾ? ಚೆನ್ನಾಗಿದೆ ಅಂತೇಳು, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳು. ಟೇಸ್ಟ್ ಮಾಡು. ಹೇಗಿದೆ? ಸೂಪರ್ ಆಗಿದೆಯಾ? ಓಕೆ, ನಿಜ ಹೇಳು, ಚೆನ್ನಾಗಿದೆಯಾ? ಓಕೆ, ರೈಟ್. ಇವನು ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ದ. ನಂದಿನ್ನೂ ಸ್ನಾನ ಆಗಿಲ್ಲ. ಬೇಗ ಹೋಗಿ ನಾನು ಸ್ನಾನ ಮಾಡ್ಕೊಂಬಂದು ನಾನು ಕೂಡ ತಿನ್ನೋದಕ್ಕೆ ರೆಡಿ ಆಗಿಬಿಡ್ತೀನಿ. ಓಕೆ, ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ನಾನು ಸ್ನಾನಕ್ಕೆ ಹೊರಟೆ. ಸ್ನಾನ ಆಗಿದ್ದಾದಮೇಲೆ ದೇವ್ರ ಮನೆಗೆ ಬಂದು ಸ್ವಲ್ಪ ದೇವ್ರ ಮನೆಯನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ದೇವ್ರ ಪೂಜೆನ ಮುಗಿಸ್ಕೊಂಡೆ. ದೇವ್ರ ಪೂಜೆ ಮುಗಿಸ್ಕೊಂಡು ದೀಪ ಎಲ್ಲ ಹಚ್ಚಿದ್ದಾದಮೇಲೆ ನನಗೂ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತಲ್ವ, ಸೊ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಮತ್ತು ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬೇಗ ರೆಡಿ ಆದೆ. ಓಕೆ, ಇವಾಗ ನಾನು ಬಡಿಸ್ಕೊಂಡಿದ್ದಾಯಿತು. ಇವಾಗ ನೋಡ್ತೀನಿ ಹೇಗಿದೆ ಅಂತ. ಇವತ್ತೇನು ಪ್ರಾಪರಾಗಿ ಮಾಡಿಲ್ಲ ಅಲ್ವಾ, ಸೊ ಹೇಗಿದ್ರು ತಿನ್ನಲೇಬೇಕು. ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗೇ ಇರುತ್ತೆ. ಚೆನ್ನಾಗಿದೆ, ಆರಿದ್ರೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಪ್ರಿಪೇರ್ ಮಾಡಿ ಮಾಡೋದಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ಥರ ಮಾಡೋದ್ರಲ್ಲೇ ನಮಗೆ ತುಂಬ ಚೆನ್ನಾಗಿ ಬರೋದು. ಆಮೇಲೆ ಅದು ಮೂವಿ ನೋಡ್ತಿದ್ವಲ್ಲ ಅದೇ ಯುಗಾದಿ ಹಬ್ಬದ ಸ್ಪೆಷಲ್ ಬಂದುಬಿಟ್ಟು ಬೇವು ಬೆಲ್ಲ. ಈ ಬೇವು ಬೆಲ್ಲನ ಹೇಗೆ ಮಾಡೋದು ಅಂಥೇಳಿ ಕಂಪ್ಲೀಟಾಗಿ ತೋರಿಸ್ತಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಬೌಲಷ್ಟು ಬೆಲ್ಲನ ಹಾಕ್ಕೊಂಡು ಮಿಕ್ಸಿ ಫಸ್ಟು ಮಾಡ್ಕೊಬೇಕು. ಅದಾದಮೇಲೆ ಅದೇ ಮೆಜರ್ಮೆಂಟ್ ಬೌಲಲ್ಲಿ 1 ಬೌಲಷ್ಟು ಕಡಲೆ ತೊಗೊಂಡಿದ್ದೀನಿ. ಅದಾದಮೇಲೆ 1 ಏಲಕ್ಕಿ, ಇಷ್ಟೂ ಹಾಕಿ ನಾವು ಫಸ್ಟು ಮಿಕ್ಸಿನ ಮಾಡ್ಕೊಬೇಕಾಗತ್ತೆ. ಫುಲ್ ನುಣ್ಣಗೆ ಮಾಡ್ಕೋಬಾರ್ದು, ಒಂದು ರೌಂಡ್ ಅಷ್ಟೇ ರುಬ್ಕೋಬೇಕು. ಅದಾದಮೇಲೆ 1 ಎಸಳು ಬೇವಿನ ಸೊಪ್ಪನ್ನು ತಗೊಂಡು ಸಣ್ಣದಾಗಿ ನಾವು ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಅದನ್ನು ಕೂಡ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಫುಲ್ ನುಣ್ಣಗಾಗೋವರೆಗೂ ರುಬ್ಬಾರ್ದು, ಒಂದೊಂದು ರೌಂಡ್ ಅಷ್ಟೇ ರುಬ್ಕೋಬೇಕಾಗತ್ತೆ. ನೋಡಿ ಇವಾಗ ಚೆನ್ನಾಗಿ ರುಬ್ಬಿದೆ. ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್, ಏನಾದರೂ ಸ್ವಲ್ಪ ಮನೇಲಿ ಯಾವುದಿರುತ್ತೋ ಅದು, ಬಾದಾಮಿ ಆಗ್ಬೋದು ಅಥವಾ ಗೋಡಂಬಿ ಆಗ್ಬೋದು. ನಾನು ಇಲ್ಲಿ ಪಿಸ್ತಾ ತೊಗೊಂಡಿದ್ದೀನಿ. ಪಿಸ್ತಾ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. ಅದಾದಮೇಲೆ ಒಂದು ಸಣ್ಣ ಪೀಸು ಒಣಕೊಬ್ಬರಿ ತೊಗೊಂಡಿದ್ದೀನಿ. ಒಣಕೊಬ್ಬರಿನೂ ಅಷ್ಟೇ ಚೆನ್ನಾಗಿ ತುರ್ಕೋಬೇಕಾಗತ್ತೆ. ತುರಿದಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಸಾಕು, ಮತ್ತು ಮಿಕ್ಸಿ ಏನು ಮಾಡೋದು ಬೇಡ. ಫೈನಲಿ ಬೇವು ಬೆಲ್ಲ ರೆಡಿ ಆಯಿತು. ನಾನು ರೆಡಿ ಮಾಡಿಬಿಟ್ಟು ಅದನ್ನು ಒಂದು ಬೌಲಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಟೆ.
ಇದಾದಮೇಲೆ ನೆಕ್ಸ್ಟು ನಾವು ಚಂದ್ರನ ನೋಡೋದಕ್ಕೆ ರೆಡಿ ಆಗಬೇಕು. ಏನಕ್ಕಂದರೆ ಹಿಂದಿನ ದಿನ ಚಂದ್ರ ಕಾಣಿಸಿಲ್ಲ, ಸೊ ಹಾಗಾಗಿ ಬೇವು ಬೆಲ್ಲ ಮಾಡಿ ಎತ್ತಿಟ್ಬಿಟ್ಟು ನಾನು ರೆಡಿ ಆಗೋದಕ್ಕೆ ಹೊರಟೆ. ಫೈನಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬೇಗ ಒಂದು ಸೀರೆನ ಉಟ್ಕೊಂಡ್ಬಿಟ್ಟು ನೆಕ್ಸ್ಟು ಮಾಡಿ ಮೇಲೆ ಹೋದೆ ಚಂದ್ರನ ನೋಡಬೇಕು ಅಂತ. ಹಿಂದಿನ ದಿನ ತುಂಬ ಹುಡುಕಿದ್ವಿ, ಚಂದ್ರ ಕಾಣಿಸ್ಲೇ ಇಲ್ಲ. ಸೊ ಹಾಗಾಗಿ ಇವತ್ತು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಸ್ವಲ್ಪ ಬೇಗನೆ ನಾನು ಮಾಡಿ ಮೇಲೆ ಹೊರಟೆ. ಇನ್ನೂ ಯಾರೂ ಕೂಡ ಬಂದಿರಲಿಲ್ಲ. ಸೊ ಅಷ್ಟು ಬೇಗ ನಾನು ರೆಡಿಯಾಗಿ ಮಾಡಿ ಮೇಲೆ ವೆಯ್ಟ್ ಮಾಡ್ತಾಯಿದ್ದೆ. ಅದು ನನಗೆ ಸ್ಪೆಷಲ್ ಅಂತ ಅನ್ನಿಸ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಎಲ್ಲರೂ ಫೆಸ್ಟಿವಲ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರ. ಇವತ್ತು ಚಂದ್ರನ ನೋಡಬೇಕು ಅಂತೇಳಿ ಸ್ವಲ್ಪ ಬೇಗನೆ ರೆಡಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಮಾಡಿ ಮೇಲೆ ಬಂದಿದ್ದೀನಿ. ಇನ್ನೂ ಯಾರು ಕೂಡ ಹೊರಗಡೆ ಬಂದಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಿಗೆ ಡಾರ್ಕ್ ಆಗಿಬಿಡುತ್ತೆ. ಸೊ ಚಂದ್ರ ಬೇಗನೆ ಕಾಣಿಸುತ್ತೆ. ಹಾಗಾಗಿ ಇವತ್ತೊಂದು ಸ್ಪೆಷಲ್ ಇದೆ. ಏನಂತಂದರೆ ಇವತ್ತಿನ ಸ್ಯಾರಿ ಬಂದುಬಿಟ್ಟು ಗ್ರೀನ್ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಬಂದುಬಿಟ್ಟು ನಮ್ಮ ತಂದೆ ತಾಯಿ ಅಂದರೆ ಅಪ್ಪ ಅಮ್ಮ ಬಂದುಬಿಟ್ಟು ನನಗೆ ಫಸ್ಟ್ ಕೊಡಿಸಿದ ಸೀರೆ. ಫಸ್ಟ್ ಟೈಮ್ ಅವರು ನಾನು ಯಾವಾಗ ಸೀರೆ ಉಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಆವಾಗ ಅವರು ನನಗೆ ಫಸ್ಟ್ ಟೈಮ್ ಕೊಡಿಸಿದ ಸೀರೆ. ಅಲ್ಲಿಗೆ ಒಂದು 22 ಇಯರ್ಸ್ ಸೀರೆ. ಈ ಸೀರೆ ಬಂದುಬಿಟ್ಟು ನನಗೆ ಇವತ್ತು ತುಂಬ ಸ್ಪೆಷಲ್. ನಾನು ಇವತ್ತು ಹೊಸ ಸೀರೆ ಅಂತ ಯಾವುದು ಉಟ್ಕೊಂಡಿಲ್ಲ, ನನ್ನ ಪೇರೆಂಟ್ಸ್ ಕೊಡಿಸಿರೋವಂಥ ಸೀರೆನ ಉಟ್ಕೊಂಡಿದ್ದೀನಿ. ಇವತ್ತಿನ ಸ್ಪೆಷಲ್ಲೇ ಇದು. ಓಕೆ, ಇವಾಗ ಚಂದ್ರನ ನೋಡೋದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಫಸ್ಟೇ ನೋಡಬೇಕು ಅಂತ, ನೋಡಿದ ತಕ್ಷಣ ಕಾಣಿಸಿದ್ರೆ ಅದು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಹುಡುಕಿ ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸೋದು. ಸೊ ಹಾಗಾಗಿ ಬನ್ನಿ ಎಲ್ಲ ಚಂದಮಾಮ ನೋಡೋಣ. ಎಲ್ಲರೂ ಇವತ್ತು ಹೊರಗೆ ಬಂದು ಚಂದಮಾಮ ನೋಡ್ತಿದ್ದಾರೆ ಕ್ಯೂರಿಯಾಸಿಟಿಯಿಂದ. ಬಟ್ ಜಾಸ್ತಿ ಕ್ಯೂರಿಯಾಸಿಟಿ ಏನೂ ಹುಟ್ಟಿಸ್ಲೇ ಇಲ್ಲ. ಅಷ್ಟು ಬೇಗ ಚಂದಮಾಮ ಕಾಣಿಸ್ಬಿಡ್ತು. ಇವತ್ತೆಲ್ಲ ಹೊರಗಡೆನೇ ಇದ್ದಾರೆ. ಚಂದ್ರನ ದರ್ಶನ ಆಯಿತು. ದರ್ಶನ ಆದಮೇಲೆ ಸ್ವಲ್ಪ ಹೊತ್ತು ಮಾಡಿ ಮೇಲೆ ನಾನು ಟೈಮ್ನ ಸ್ಪೆಂಡ್ ಮಾಡಿದೆ. ಇನ್ನೇನು ಕತ್ಲಾಗ್ತಿದೆ ಅನ್ನೋ ಅಷ್ಟೊತ್ತಿಗೆ ಮನೆ ಒಳಗೆ ಬಂದುಬಿಟ್ಟು ದೇವ್ರಿಗೆ ದೀಪನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ. ದೇವ್ರ ದೀಪ ಹಚ್ಚಿ ಮತ್ತೆ ಪೂಜೆ ಮಾಡಿದೆ. ಪೂಜೆ ಆಗ್ತಿದ್ದಂಗೆ ಬೇವು ಬೆಲ್ಲನ ನಾನು ಮನೇಲೆಲ್ರಿಗೂ ಕೊಟ್ಟು ಮತ್ತು ಹೊರಗಡೆ ಸ್ವಲ್ಪ ಫ್ರೆಂಡ್ಸು ಎಲ್ಲರಿಗೂ ಕೊಟ್ಟು ವಾಪಸ್ ಮತ್ತೆ ಮನೆಗೆ ಬಂದೆ. ದೇವ್ರ ಪೂಜೆ ಮುಗಿಸಿದ್ದಾದಮೇಲೆ ಮತ್ತೆ ಕಿಚನಿಗೆ ವಾಪಸ್ ಬಂದೆ. ಏನಕ್ಕಂದರೆ ಹಿಂದಿನ ದಿನ ಸ್ವಲ್ಪ ಹೋಳ್ಗೆ ಎಲ್ಲ ಮಾಡಿದ್ವಿ, ಮತ್ತು ಇನ್ನೂ ಸ್ವಲ್ಪ ಹೂರ್ಣ ಹಿಟ್ಟು ಎಲ್ಲ ಹಾಗೆ ಇತ್ತು. ಮತ್ತೆ ಮಾಡಿಬಿಡ್ಬೇಕು, ಇಲ್ಲಾಂದರೆ ಹಾಳಾಗಿಬಿಡುತ್ತೆ. ಸೊ ಮತ್ತೆ ತಕ್ಷಣ ನಾನು ಹೋಳ್ಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಬೇಗ ಬೇಗ ರೆಡಿ ಮಾಡಿಕೊಂಡು ಹೋಳ್ಗೆ ತಟ್ಟೆ. ಸೊ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿ ಅನಿಸ್ತಾಯಿತ್ತು. ಬೇಗ ಬೇಗ ತಟ್ಬಿಟ್ಟು ಬಿಸಿ ಬಿಸಿದು ಹಂಚ್ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಂಡು ನಾನು ಕೂಡ ತಿಂದು ಎಂಜಾಯ್ ಮಾಡಿದೆ. ಒಟ್ಟಿನಲ್ಲಿ ಈ ಫೆಸ್ಟಿವಲ್ನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಏನು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನನ್ನ ವ್ಲಾಗ್ ಹೇಗಿತ್ತು ಅಂತ ಅದಕ್ಕೆ ಕೂಡ ನೀವು ತಿಳಿಸ್ಬೇಕು. ಇವತ್ತಿನ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತು ವ್ಲಾಗ್ ಮಾಡಬೇಕಾ, ನಾನು ಹೇಗಿತ್ತು ಅನ್ನೋದನ್ನು ತಿಳಿಸ್ಬೇಕಾಗತ್ತೆ. ಮತ್ತು ಆದಷ್ಟು ನಾನು ವ್ಲಾಗಲ್ಲಿ ಒಂದೊಂದು ಇನ್ಫಾರ್ಮೇಷನ್ನ ಕೊಡಲೇಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಮದೆಲ್ಲರದ್ದು ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಕಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಒಂದು ಅಭಿಪ್ರಾಯದ ಮೇಲೆ ನಾನು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡೋದು. ಥ್ಯಾಂಕ್ ಯು ಆಲ್.